ಎಲ್ಲರಿಗೂ ಬೆಳಗಿನ ಶುಭ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 85 ಮಿನಿ ವ್ಲಾಗ್ಸ್. ಬೆಳಗ್ಗೆ ಇವತ್ತು ಎಕ್ಸಾಮ್ ಇತ್ತು, ಎಕ್ಸಾಮು. ಸೊ ಬೇಗ ಬೇಗ ಸ್ನಾನ ಮಾಡಿ ರೆಡಿ ಆಗಿ ಬಸ್ ಹತ್ತಕ್ಕೆ ಅಂತ ಹೋದೆ. ಸೊ ರಶ್ ಇರುತ್ತೆ ಅಂದ್ಕೊಂಡು ಹೋದೆ. ಸೊ ರಶ್ ಇರಲಿಲ್ಲ, ಬಸ್ ಸಿಕ್ತು, ಸೀಟ್ ಸಿಕ್ತು. ಸೊ ಕಸ ಅಂತೂ ಬಸ್ಸಲ್ಲಿ ಎಷ್ಟಿತ್ತು ಗೊತ್ತಾ, ತುಂಬ ಗಲೀಜು ಮಾಡಿಬಿಟ್ಟಿದ್ರು. ಸೊ ಆಮೇಲೆ ಎಲ್ಲರೂ ಕಾಲೇಜ್ಗೆ ಹೋದ್ವಿ, ನಾನು ಹಂಸ, ಕೀರ್ತನ, ರಿತಿಕಾ ಎಲ್ಲ. ಸೊ ರಾಧಿಕಾ ಹಿಂದೆಯಿಂದ ಬರ್ತೀನಿ ಅಂತ ಅಂದ್ಲು. ಎಲ್ಲ ಸೀಟ್ ನಂಬರ್ ಎಲ್ಲ ನೋಡ್ಕೊಂಡು ರೂಮ್ ಎಲ್ಲ ನೋಡ್ಕೊಂಡು ಹೋದ್ವಿ. ಸೊ ಎಲ್ಲ ಲಾಸ್ಟ್ ಮಿನಿಟಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಎಲ್ಲ ಓದ್ತಾ ಇದ್ದರೆ ಮರ್ತೋಯ್ತಿತ್ತು. ಸೊ ತುಂಬ ಕಚ್ಚಡವಾಗಿ ಮಾಡಿಬಿಟ್ಟಿದ್ರು ಪೇಪರು. ಸೊ ಹಂಗೋ ಹಿಂಗೋ ಬಂದ್ವಿ. ಸೊ ನನ್ನ ತಮ್ಮನ ಹತ್ರ ಗಾಡಿ ಕೈ ಇಸ್ಕೊಂಡು ಪಾನಿಪುರಿ ತಿನ್ಕೊಂಡು ಸೊ ಎಲ್ಲರೂ ನಾನು ಕೆಂಗೇರಿಗೆ ಹೋಗಿ ಹತ್ತಿ. ಸೊ ಆಮೇಲೆ ಕೊನೆಗೆ ಮನೆಗೆ ಬಂದೆ. ಸೊ ಆಮೇಲೆ ಟೀ ಪುಡಿನೂ ತೊಗೊಬಂದೆ. ಸೊ ಜಿಮ್ಮಿ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಕುಣಿತಿದ್ದ. ಸೊ ಕರಿ ತಿನ್ನಬೇಕು ಅನಿಸ್ತಿದ್ದು ಅಂದ್ಬಿಟ್ಟು ಬಂದು ಟೀ ಮಾಡ್ಕೊಂಡು ಹೊಟ್ಟೆ ಸೇರ್ತಾ ಅಂತ ಕರಿ ತಿಂದು ತಾರಕ ಮೆಹತಾ ನೋಡ್ಕೊಂಡು ಕೂತಿದ್ದೆ. ಸೊ ಆಮೇಲೆ ಕನೀಸ್ ಅವ್ರು ಕರ್ಕೊಂಬರಕ್ಕೆ ಹೋಗಬೇಕಿತ್ತು. ಸೊ ಕನೀಸ ಮತ್ತು ಜಶ್ವಿತಂಗೆ ಸ್ಕೂಲ್ ಹತ್ರ ಕರ್ಕೊಂಬರಕ್ಕೆ ಹೋಗಿದ್ವಿ ನಾನು ಅಶ್ವಿನಿ ಅಕ್ಕ. ಸೊ ಕನೀಸ ಫುಲ್ಲು ಡ್ಯಾನ್ಸ್ ಮಾಡ್ಕೊಂಬತ್ತಿದ್ಲು. ಸೊ ಆಮೇಲೆ ಜಿಮ್ಮಿ ಬಿಟ್ಟಿದ್ದು ನನ್ನ ಗಾಡಿಗೆ ಇನ್ನೊಂದ್ಸಲ ಎಷ್ಟು ತೊಳೆದ್ರೂ ಅಷ್ಟೇ ಗಲೀಜಾಗುತ್ತೆ, ಅದು ಯಾಕೋ ಗೊತ್ತಿಲ್ಲ. ಸೊ ಆಮೇಲೆ ಕನೀಶ ಸ್ನಾನ ಮಾಡ್ಕೊಂಡು ಬಂದು ಸೊ ಅವಳಿಗೆ ತಲೆ ಬಚ್ತಿದ್ದೆ. ಸೊ ಅಷ್ಟರಲ್ಲಿ ಪೂಜಾ ಅವರಂದ್ರೆ ಅಜ್ಜಿಗೊಂದು ಹೇರ್ ಸ್ಟೈಲ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಒಂದು ಹೊಸ ಹೇರ್ ಸ್ಟೈಲ್ ಟ್ರೈ ಮಾಡ್ತಿದ್ವಿ. ಮುಂದ್ಗಡೆ ಕೂದಲು ಬಿಟ್ಟು ಸೈಡ್ ಕ್ರಾಪ್ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಜ್ಜಿಗೆ. ಸೊ ಆಮೇಲೆ ಅಜ್ಜಿಗೊಂದು ಫೋಸ್ ಕೊಡಿ ಅಂತ ಹೇಳ್ತಾ ಸೊ ಆಮೇಲೆ ಜಿಮ್ಮಿಗೂ ಸ್ನಾನ ಮಾಡಿಸಿ ಆಮೇಲೆ ಆಯುಷಿಗೆ ಬಸ್ ಸ್ಟಾಪಿಂದ ಕರ್ಕೊಂಡೆ. ಸೊ ಇವತ್ತಿನ ದಿನ ಹೀಗಿತ್ತು. ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.